ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ನಾನು ತಮ್ಮನ್ನು ಕರೆದಿರೋದು ಮತ್ತು ಉದ್ದೇಶ ಹೇಳ್ತಾ ಇರತಕ್ಕಂಥ ವಿಷಯ, ನಾನು ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯ ನೋಟಿಸನ್ನು ಕೊಟ್ಟಿದ್ದೇನೆ. 5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾಯಿದ್ದೀನಿ. ಅವರು ಸಮರ್ಪಕ ಉತ್ತರ ಕೊಡದೇ ಇದ್ದರೆ ವಿಷಯ, ಅವರು ಪದೇ ಪದೇ ಸಿಗಂದೂರು ದೇವಸ್ಥಾನದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಸಿಗಂದೂರು ದೇವಸ್ಥಾನವನ್ನು ಹಾಲಪ್ಪನವರು ಶಾಸಕರಾಗಿದ್ದಾಗ ಮುಜರಾಯಿಗೆ ಸೇರಿಸ್ಬೇಕು ಅಂತಿದ್ದರು, ಮುಜರಾಯಿಗೆ ಸೇರಿಸೋ ಪ್ರಯತ್ನ ಮಾಡಿದರು ಅಂತ ಹೀಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ನಾವು ಯಾವತ್ತೂ ಸಿಗಂದೂರು ದೇವಸ್ಥಾನವನ್ನು ಮುಜರಾಯಿಗೆ ಸೇರಿಸ್ಬೇಕು ಅನ್ನೋದಾಗಲಿ, ಸರ್ಕಾರ ವಹಿಸ್ಕೋಬೇಕಾಗತ್ತೆ ಅನ್ನೋದಾಗಲಿ ಕನಸು ಮನಸ್ಸಿನಲ್ಲೂ ಎಣಿಸಿಲ್ಲ ಮತ್ತು ಯಾವ ಪ್ರಯತ್ನವೂ ಆ ನಿಟ್ಟಿನಲ್ಲಿ ಮಾಡಿಲ್ಲ. ಸಿಗಂದೂರು ದೇವಸ್ಥಾನ ನಾವು ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ನಾವು ಭಕ್ತರು, ನಾನು ಭಕ್ತ. ಸಮಯ ಬಂದಾಗಲೆಲ್ಲ ಅದ್ರ ಪರವಾಗಿ ನಿಂತಿದ್ದೇವೆ. ಅದು ದೇವಸ್ಥಾನದ ಪರವಾಗಿ, ಅದು ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗೂ ಅಲ್ಲ, ಭಟ್ರ ಪರವಾಗೂ ಅಲ್ಲ, ಎಲ್ಲರ ಪರವಾಗಿ ದೇವಸ್ಥಾನ ಉಳಿಬೇಕು, ಬೆಳಿಬೇಕು, ಚೆನ್ನಾಗಿರಬೇಕು ಅಂತ ಪ್ರಯತ್ನ ಮಾಡಿದರೆ ವಿನ ಯಾವುದೇ ಕಾರಣಕ್ಕೂ ಸರ್ಕಾರ ವಹಿಸ್ಕೋಬಾರ್ದು, ಮುಜರಾಯಿ ವಹಿಸ್ಕೋಬೇಕು ಅಂಥೇಳಿ ಯಾವತ್ತೂ ಹೇಳಿಲ್ಲ. ಆದರೆ ಗೋಪಾಲಕೃಷ್ಣ ಅವರು ಅನೇಕ ಸಾರಿ ಪದೇ ಪದೇ ಹೇಳಿದ್ದಾರೆ, ನಾನು ಇಲ್ಲ ಅಂತ ಅಲ್ಲಗಳದ ಮೇಲೂ ಹೇಳಿದ್ದಾರೆ. ನ್ಯೂಸ್ ಪೇಪರ್ನಲ್ಲಿ ಬಂದಿದೆ, ಪ್ರಜಾವಾಣಿಲಿ, ವಿಜಯ ಕರ್ನಾಟಕ, ವಿಜಯವಾಣಿ, ಬೇರೆ ಬೇರೆ ಪೇಪರ್ನಲ್ಲಿ ಹಾಲಪ್ಪನವರು ಇದನ್ನು ಮುಜರಾಯಿಗೆ ವಹಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದರು, ವಿಫಲರಾಗಿದ್ದಾರೆ. ಅದರಲ್ಲಿ ಯಾವ ಕಾರಣಕ್ಕೂ ವಹಿಸ್ಕೊಳ್ಳೋಕೆ ಬಿಡೋದಿಲ್ಲ ಅಂತೆಲ್ಲ ಆಟಾಟೋಪದ ಮಾತುಗಳನ್ನ ಆಡ್ತಾರೆ. ನಾವು ಅಂಥ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಈ ಸುಳ್ಳು ಹೇಳಿ ಹೇಳಿ ಸಿಗಂದೂರು ದೇವಸ್ಥಾನಕ್ಕೆ ಇವತ್ತು ಲಕ್ಷಾಂತರ ಭಕ್ತರಿದ್ದಾರೆ. ಅವರಲ್ಲಿ ತಪ್ಪು ಭಾವನೆ ಬರೋ ರೀತಿಯಲ್ಲಿ, ದೇವಸ್ಥಾನದ ಅರ್ಚಕರಲ್ಲಿ ತಪ್ಪು ಭಾವನೆ ಬರೋ ರೀತಿಯಲ್ಲಿ, ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮದರ್ಶಿಗಳು ಏನಿದ್ರೆ ಅವರಿಗೆ ತಪ್ಪು ಭಾವನೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಮಾನವನ್ನು ಹರಾಜು ಹಾಕಬೇಕು, ನನಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಸತತ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೇನೆ, ಇಲ್ಲ ಅಂಥದ್ದೇನು ಯಾವತ್ತೂ ನಾವು ಮಾಡಿಲ್ಲ, ಯಾವತ್ತೂ ನಾವು ಭಕ್ತರು, ನಮ್ಮ ಅಜ್ಜಾಜ್ಜಿ ಕಾಲದಿಂದ ನಾವು ಭಕ್ತರು ಅಂತ ಹೇಳ್ತಾ ಇದ್ದೀನಿ. ಆದರೂ ಪದೇ ಪದೇ ಹೇಳಿ ಹೇಳಿ ನನ್ನ ತೇಜವಧೆ ಮಾಡ್ತಕ್ಕಂಥ ಭಕ್ತರಲ್ಲಿ ತಪ್ಪು ಅಭಿಪ್ರಾಯ ಪಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದೇನೆ. ನಾವು 5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ, ಇಲ್ಲ ಬೇಸರತ್ತು ಕ್ಷಮೆ ಕೇಳಬೇಕು, ಅಥವಾ ನಿಮ್ಮ ಹತ್ರ ಸಾಕ್ಷಿ ಆಧಾರಗಳಿದ್ದರೆ ಒದಗಿಸ್ಬೇಕು ಅಂತ. ಆದರೆ ಇವರೇ ಹೇಳಿದ್ದಾರೆ, ಒಮ್ಮೆ ನಮ್ಮ ಹತ್ರ ದಾಖಲೆ ಇದೆ, ಯಾವುದೋ ಒಂದು ಸಂದರ್ಭದಲ್ಲಿ, ರಾಜಕೀಯ ಸಂದರ್ಭದಲ್ಲಿ ನನ್ನ ವಿರುದ್ಧ ಮಾತಾಡುವಾಗ ನಾನು ಯಾವುದೇ ದೇವಸ್ಥಾನದಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ, ಆದರೆ ಸಿಗಂದೂರು ದೇವಸ್ಥಾನ ಒಂದು ಬಿಟ್ಟು ಎಲ್ಲಿ ಬೇಕಾದ್ರೂ ನಾನು ಪ್ರಮಾಣ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಸಿಗಂದೂರು ದೇವಸ್ಥಾನದ ಮೇಲೆ ಇವ್ರಿಗೆ ನಂಬಿಕೆ ಇರಲಿಲ್ಲ, ಇಲ್ಲ. ಮತ್ತು ಇವ್ರದ್ದೇ ಹತ್ತಿರದ ಹಿರಿಯ ಬಂಧುಗಳು ಈಗ ಒಟ್ಟಿಗೆ ಒಂದೇ ಪಕ್ಷದಲ್ಲಿದ್ದಾರೆ, ಅವರೇ ಹೇಳಿದರು. ಅದನ್ನು ವಿವರಗಳನ್ನು ಮುಂದೆ ಹೇಳ್ತೇನೆ ನಾನು. ಈ ದೇವಸ್ಥಾನವನ್ನು ಮುಜರಾಯಿಗೆ ವಹಿಸ್ಕೋಬೇಕು ಅಂತ ಹೇಳಿದ್ದು ಇದೆ, ಅವರು ಅವ್ರ ಕುಟುಂಬದವರೇ ಹೇಳಿದ್ದು ಕೂಡ ಇದೆ ನಮ್ಮ ಹತ್ರ. ಹಾಗಾಗಿ ಇವರು ತಪ್ಪು ಮಾಹಿತಿಯನ್ನು ಕೊಟ್ಟು ಜನರಿಗೆ ತಪ್ಪು ಹೇಳ್ತಿದ್ದಾರೆ. ನಾನು ಈಗಾಗಲೇ ಲೀಗಲ್ ನೋಟಿಸನ್ನು ಕೊಟ್ಟಿದ್ದೇನೆ ಮತ್ತು ಅದಕ್ಕೆ ನೋಟಿಸ್ ಕೊಟ್ಟಿದ್ದಕ್ಕೆ ದಾಖಲಾತಿಗಳನ್ನು, ಅಕ್ನಾಲಜ್ಮೆಂಟನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಿದ್ದೇನೆ. ಇಂಥ ಸುಳ್ಳು ಹೇಳೋದನ್ನು, ರಾಜಕೀಯದಲ್ಲೂ ಸುಳ್ಳು ಹೇಳ್ತಾರೆ, ಅಭಿವೃದ್ಧಿಯಲ್ಲಿ ಸುಳ್ಳು ಹೇಳ್ತಾರೆ, ಅದು ದೇವ್ರ ವಿಷಯದಲ್ಲೂ ಸುಳ್ಳು ಹೇಳ್ತಾರಲ್ಲ ಇವರಿಗೆ ಕಾನೂನು ಕ್ರಮನೇ ಸರಿಯಾದ ಕ್ರಮ ಅಂಥೇಳಿ ನಾನು ಕೈಗೊಂಡಿದ್ದೇನೆ. ಅವರು ಖಂಡಿಸ್ತೇನೆ. ಬೇಸರತ್ತು ಕ್ಷಮೆ ಕೇಳಬೇಕು, ಇಲ್ಲ ಕೋರ್ಟಿಗೆ ಬರಬೇಕು. 5 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹುಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.